ಜೊತೆ ಬಂದು ರವೆ ಇಡ್ಲಿ ಮೊಸರುಳೆ ಮೇಲೆ ಬುದಿ ಪೂರಿ ಸಗುರವ ದೋಸೆ ಆಲೂಗಡ್ಡೆ ಬಜ್ಜಿ ಬೊಂಡ ಸಾಂಬಾರನ್ನ ಜೊತೆ ಪಲ್ಯ ಜಾಮೂನ್ ಮತ್ತೆ ಕ್ಯಾರೆಟ್ ಹಲ್ವಾ ಬಿಸಿ 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 ಬೇಳೆ ಬಾತ್ ತರ ಕೆಸಿ ಕಲಸಿ ಹಾಕಿ ಒಂದು ಜೊಜೆ ಬಾತ್ ತಿನ್ನಕ್ಕೇನು ಇದೆ ಬೇಕು ನನಗೆ ಈಗ ಚಟ್ ಕೇಳಿಸ್ಕೊಳ್ಳಿ ಈಗ ನನ್ನ ರ್ಯಾಪ್ ಆಯ್ತು ಫಾಸ್ಟ್ ಪಾನಿಪುರಿ ಮಸಾಲ ಪುರಿ ಬೇಲ್ ಪುರಿ ಸೇವ್ ಪುರಿ ದಹಿ ಪುರಿ ಜೊತೆ ಬೇಕು ನನಗೆ ಒಂದು ರೋಟಿ ಕರಿ ದಾಲ್ ಫ್ರೈ ಆಲೂ ಗೋಬಿ ನಾನ್ ಜೊತೆ ಬೇಕು ಸಬ್ಜಿ ಆಲೂ ಮತ್ತೆ ಗೋಬಿ ಮಟರ್ ಕುಚ್ಚು ಹಾಕಿ ಜಾಸ್ತಿ ಮಟರ್ ವೆಜ್ ಬಿರಿಯಾನಿ ವೆಜ್ ಕೊಲ್ಹಾಪುರಿ ಮಿಕ್ಸ್ ವೆಜ್ ಬಿರಿಯಾನಿ ವೆಜ್ ಪಲಾವ್ ವೆಜ್ ಕಟ್ಲೆಟ್ ಬೇಬಿ ಕಾರ್ನ್ ಮಸಾಲ ಪನ್ನೀರ್ ಮಲೈ ಕೊಫ್ತಾ ಟೊಮೆಟೊ ಸೂಪ್ ಜೊತೆ ಡ್ರೈ ಪಪ್ಪಟ್ ಮಸಾಲ ಗೋಬಿ ಮಂಚೂರಿ ವೆಜ್ ನೂಡಲ್ಸ್ ವೆಜ್ ಫ್ರೈಡ್ ರೈಸ್ ಗೋಬಿ ಚಿಲ್ಲಿ ಪನ್ನೀರ್ ಬೇಬಿ ಪೊಂಗಲ್ ಚಪಾತಿ ಜೊತೆ ಬಂದು ರವೆ ಇಡ್ಲಿ ಮೊಸರುಳೆ ಮೇಲೆ ಬುದಿ ಪೂರಿ ಸಗುರವ ದೋಸೆ ಆಲೂಗಡ್ಡೆ ಬಜ್ಜಿ ಬೊಂಡ ಸಾಂಬಾರನ್ನ ಜೊತೆ ಪಲ್ಯ ಜಾಮೂನ್ ಮತ್ತೆ ಕ್ಯಾರೆಟ್ ಹಲ್ವಾ ಬಿಸಿ 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 ಬೇಳೆ ಬಾತ್ ತರ ಕೆಸಿ ಕಲಸಿ ಹಾಕಿ ಒಂದು ಜೊಜೆ ಬಾತ್ ತಿನ್ನಕ್ಕೇನು ಇದೆ ಬೇಕು ನನಗೆ ಈಗ ಚಟ್ ಕೇಳಿಸ್ಕೊಳ್ಳಿ ಈಗ ನನ್ನ ರ್ಯಾಪ್ ಆಯ್ತು ಫಾಸ್ಟ್ ಪಾನಿಪುರಿ ಮಸಾಲ ಪುರಿ ಬೇಲ್ ಪುರಿ ಸೇವ್ ಪುರಿ ದಹಿ ಪುರಿ ಜೊತೆ ಬೇಕು ನನಗೆ ಒಂದು ರೋಟಿ ಕರಿ Today for the Food Fest celebration. Cooking is all about people. Foods may be the only universal thing that really has the power to bring everyone together. No matter what culture everyone around the world. ಕಾರ್ಯಕ್ರಮಕ್ಕೆ ನನಗೆ ಅವಮಾನ ಕೊಟ್ಟು ಕಾರ್ಯಕ್ರಮ ಉದ್ಘಾಟನೆ ಮಾಡಲು ಅವಕಾಶ ಮಾಡಿಕೊಟ್ಟ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಲಿಂಗನಗೌಡ ಸರ್ ಅವರೇ ಹಾಗೂ ನನ್ನ ಸ್ನೇಹಿತರಾದಂತಹ ಶಿಕ್ಷಕರಲ್ಲೇ BRC ಆಗಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವಂತಹ ನನ್ನ ಮಾರುತಿಯವರೇ ಹಾಗೂ ಮೇಡಮ್ ಅವರೇ ಹಾಗೂ ಈ ಶಾಲೆಯ ಶಿಕ್ಷಕರಿಗೆ ಹಾಗೂ ಪುಟಾಣಿ ಮಕ್ಕಳೇ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಾನು ನಮಸ್ತೆ ಹಾಗೂ ಈಗ ಅಲ್ಲಿ ಭಾಗವಹಿಸಿರೋ ಪೋಷಕರು ನಮಸ್ತೆ. ಬಹಳ ಖುಷಿ ಆಯ್ತು ಇಲ್ಲಿ ಸರ್ ಮತ್ತೆ ಮೇಡಮ್ ಎಕ್ಸ್ಪ್ಲೇನ್ ಮಾಡಿದ್ರು. ಸರ್ ಇದೆಲ್ಲ ಮಕ್ಕಳೇ ಎಲ್ಲ ಮಾಡ್ಕೊಂಡ್ ಬಂದಿರೋದು ಹೊರಗಡೆದು ಧೂಳು ಡಸ್ಟ್ ಅಲ್ಲೆಲ್ಲ ಇರುತ್ತೆ ಮತ್ತೆ ಅದನ್ನೆಲ್ಲ ಬಡಿಸಿ ಚಾಕ್ಲೇಟು ಕುರ್ಕುರೆ ಲೇಸು ಯಾರು ಬೇಕು ಕುರ್ಕುರೆ ಲೇಸ್ ಇಲ್ಲಿ ಕೈ ಎತ್ತಿ ಎಷ್ಟು ಜಾಣ್ರ ಇದೀರಪ್ಪ ಒಬ್ರು ಕೈ ಎತ್ತುತ್ತಿಲ್ಲ ಬಟ್ ಪೇರೆಂಟ್ಸ್ ಅವ್ರಿಗೆ ಮನೇಲಿ ಕೇಳ್ತಿರ್ತಾರೆ ಕುರ್ಕುರೆ ಲೇಸು ನಿಮ್ಗೆಲ್ಲ ಬೇಕು ಅಂತ ಅರ್ಥ ಆಯ್ತಾ. ಮೊಬೈಲ್ ಎಷ್ಟು ಜನಕ್ಕೆ ಬೇಕು ಎಷ್ಟು ಜನಕ್ಕೆ ಬೇಕಪ್ಪ ಮೊಬೈಲು ನನ್ ಮಗಳೇ ಇದ್ರಲ್ಲಿ 2.5 ವರ್ಷ ಫೋನ್ ಕೊಟ್ರೇನೆ ಊಟ ಮಾಡೋದು ಯಾಕಂದ್ರೆ ಮಕ್ಕಳ ಹೇಳ್ತೀನಿ ಕೇಳಿ ನೀವು ಮೊಬೈಲ್ ನ ಜಾಸ್ತಿ ನೋಡಿದಷ್ಟು ನಿಮ್ಮ ಬೆಳವಣಿಗೆ ಕುಂಠಿತ ಆಗುತ್ತೆ ಕಣ್ಣು ತೊಂದರೆ ಆಗುತ್ತೆ ನೋಡಿದೀರಾ. ಈಗ ಎಲ್ಲಾ ತರದ್ದು ಫುಡ್ ಫೆಸ್ಟಿವಲ್ ಮಾಡಿದ್ದಾರೆ ಯಾಕಂದ್ರೆ ಸರ್ ಹೇಳಿದ್ರು ನಮ್ಮ ಸೌತ್ ಇಂಡಿಯಾ ಮತ್ತೆ ನಾರ್ತ್ ಇಂಡಿಯನ್ ಟೈಪ್ ಎಲ್ಲಾ ಆಹಾರ ಪದಾರ್ಥ ಮಾಡಿದೀವಿ ಅಂತಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅವ್ರಿಗೊಂದು ಡ್ರೀಮ್ ಇತ್ತು ಯಾವ ತರಪ್ಪ ಅಂತಂದ್ರೆ ಎಲ್ಲಾ ತರದ ಫುಡ್ ಟೇಸ್ಟ್ ಮಾಡ್ಬೇಕು ಅಂತ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಈಗ ಒಂದೊಂದು ಕಡೆ ಒಂದೊಂದು ಊಟ ಸಪರೇಟ್ ಇರುತ್ತೆ. ನಮ್ದು ಜಿಲ್ಲೆ ರಾಮನಗರ ಜಿಲ್ಲೆ ನಮ್ ಕಡೆ ಜಾಸ್ತಿ ಫೇಮಸ್ ಯಾವ್ದು ಗೊತ್ತಾ ರಾಗಿ ಮುದ್ದೆ ತಿಂತೀರಾ? ಓಕೆ, ನೀವು ಆರೋಗ್ಯವಾಗಿ ಉತ್ತಮವಾಗಿರ್ಬೇಕು ಅಂತಂದ್ರೆ ಹಣ್ಣು ತರಕಾರಿ ಮೊಟ್ಟೆ ಬಾಳೆಹಣ್ಣು ಹಣ್ಣು ಈ ತರದೆಲ್ಲ ತಿನ್ಬೇಕು. ನಾನು ತಿಂತೀನಿ ಅನ್ಬಿಟ್ಟು ಬರೀ ಅನ್ನ ತಿಂದ್ರೆ ನಿಮ್ಗೆಲ್ಲ ಶಕ್ತಿ ಬರಲ್ಲ. ಅರ್ಥ ಆಯ್ತಾ? ಈ ದಿನ ಸ್ಪೆಷಲ್ ಏನಂತಂದ್ರೆ ಒಂದು ಆಹಾರದ ಮೇಳವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಇದೇ ಮಾದರಿಯಲ್ಲಿ ನಾವು ಈಗಾಗಲೇ ಸಾರು ಪರಿಚಯ ಮಾಡಿಸಿದ್ರು. ಡ್ರೈವರ್ ಕಾಲೋನಿಯಲ್ಲಿ ನಾನು ಸಹ ಭಾಗಿಯಾಗಿದ್ದೆ. ಬಹಳ ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಕಂಡು ಬಂದಿತ್ತು. ಇಲ್ಲಿ ಮಕ್ಕಳ ಜೊತೆಗೆ ಶಿಕ್ಷಕರು ಸಹ ಒಂದು ಆಹಾರದ ಮೇಳದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ವಿಶೇಷ. ಇಂತಹ ಮೇಳಗಳು ಯಾಕೆ ಆಚರಣೆ ಮಾಡಬೇಕು ಅಂದ್ರೆ ಮಕ್ಕಳು ಬಹಳಷ್ಟು ಹೊರಗಡೆ ಫುಡ್ಗಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಈ ಒಂದು ಏನು ಖಾದ್ಯಗಳನ್ನ ಮನೆಯಲ್ಲಿ ಸಹ ನಾವು ಮಾರಬಹುದು ಅನ್ನೋ ಒಂದು ದೃಷ್ಟಿಯಲ್ಲಿ ಮಕ್ಕಳಿಗೂ ಸಹ ಮನೆಯಲ್ಲಿನೇ ಕೇಳಿ ಮಾಡಿಸಿ ತಿನ್ನುವಂತಹ ಒಂದು ಅಭ್ಯಾಸವನ್ನ ಬೆಳೆಸುವ ದೃಷ್ಟಿಯಲ್ಲಿ ಆಹಾರದ ಮೇಳವನ್ನ ಆಯೋಜನೆ ಮಾಡತಕ್ಕಂಥದ್ದು. ಈ ಆಹಾರದ ಮೇಳದ ಜೊತೆಗೆ ಶೈಕ್ಷಣಿಕವಾಗಿಯೂ ಸಹ ಮಕ್ಕಳಲ್ಲಿ ವಿಶೇಷವಾದಂತಹ ಕಾಳಜಿಯನ್ನು ವಹಿಸತಕ್ಕಂಥದ್ದು ಪ್ರಮುಖವಾಗಿರ್ತದೆ. ಅಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಶಾಲೆ ತನ್ನದೇ ಆದಂತಹ ಕಾರ್ಯವನ್ನ ಮಾಡ್ತಾ ಬಂದಿದೆ. ಮುಂದೂ ಸಹ ಇದೇ ರೀತಿಯಾದಂತಹ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಶಿಕ್ಷಕರಲ್ಲಿ ಮಕ್ಕಳಲ್ಲಿ ಮತ್ತು ಪಾಲಕರಲ್ಲಿ ವಿಶೇಷವಾದಂತಹ ಒಂದು ಜವಾಬ್ದಾರಿಯನ್ನ ನೆರವೇರಿಸಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇಲ್ಲಿಗೆ ನಮಗೆ ಆಹ್ವಾನ ನೀಡಿ ನನಗೆ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶಾಲೆ ಎಲ್ಲ ಶಿಕ್ಷಕ ವೃಂದದವರಿಗೂ ನಿರ್ದೇಶಕರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಕೊಡ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೇನೆ. ಫುಡ್ ಫೆಸ್ಟಿವಲ್ ಅಂದ್ರೆ ಎಲ್ಲರಿಗೂ ಒಂಥರ ಏನೋ ಖುಷಿ ಇರ್ತದೆ.
ಏನೋ ವಿವಿಧತೆಯನ್ನು ನಾವು ನೋಡ್ತೀವಿ, ನಾನಾ ತರದ ಆಹಾರ ಪದ್ಧತಿಗಳನ್ನ ನೋಡ್ತೀವಿ ಅಂತೇಳಿ ಮಕ್ಕಳಿಗೂ ಕೂಡ ಕ್ಯೂರಿಯಾಸಿಟಿ ಇರ್ತದೆ, ಟೀಚರ್ಸ್ಗೂ ಕೂಡ ಕ್ಯೂರಿಯಾಸಿಟಿ ಇರ್ತದೆ, ಮತ್ತು ಇದರಲ್ಲಿ ಭಾಗವಹಿಸಿದಂತಹ ಪಾಲಕ ಪೋಷಕರಿಗೂ ಕೂಡ ಒಂದು ಕುತೂಹಲ ಇರ್ತದೆ, ಏನ್ ತಯಾರು ಮಾಡ್ಬೋದು ನಾವು ಅಂತ ಅವರು ಕೂಡ ಮುಂಚಿತವಾಗಿ ಯೋಚನೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅಷ್ಟು ಆಸಕ್ತಿ ಈ ಫುಡ್ ಫೆಸ್ಟಿವಲ್ ಇದೆ, ಅಷ್ಟು ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಏನಾಗ್ತಿತ್ತು ಅಂತಂದ್ರೆ ನಮ್ಮ ಭಾಗದ ಆಹಾರ ಪದ್ಧತಿ ಮಾತ್ರ ನಮಗೆ ಗೊತ್ತಿರ್ತಿತ್ತು ಆದ್ರೆ ಈಗ ಹಂಗಲ್ಲ, ಮಕ್ಕಳಿಗೆ ಎಲ್ಲಾ ಭಾಗದ ಎಲ್ಲಾ ವಿಧದ ಆಹಾರ ಪದ್ಧತಿಗಳನ್ನ ಪರಿಚಯ ಮಾಡಿಸ್ತಕ್ಕಂತ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಗೆ ಖುಷಿ ಕೊಡ್ತದೆ. ಯಾಕಂದ್ರೆ ಮಕ್ಕಳು ಎಲ್ಲದನ್ನು ಅವರು ಅನುಭವಿಸಬೇಕು, ರುಚಿಯನ್ನ ಅವರು ತಿಳ್ಕೋಬೇಕು. ಆಮೇಲೆ ಈ ತಿಳ್ಕೊಂಡಾದ್ಮೇಲೆ ಯಾವ ಆಹಾರವನ್ನ ನಾವು ಸೇವಿಸಬೇಕು, ಯಾವ ಫುಡ್ ನಾವು ತಕ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಹಣ್ಣು ತಕೊಂಡ್ರೆ ಹೆಂಗಿರ್ತದೆ, ಹಣ್ಣಿನಿಂದ ಮಾಡಿದಂತ ಖಾದ್ಯ ಹೆಂಗಿರ್ತದೆ, ಆಮೇಲೆ ತರಕಾರಿ ಯೂಸ್ ಮಾಡಿರ್ತಕ್ಕಂಥ ಆಹಾರ ಹೆಂಗಿರ್ತದೆ ಅಂತಕ್ಕಂಥ ಒಂದು ಸಣ್ಣ ಪರಿಚಯ ಈಗಲಿಂದ ನಿಮ್ಗೆ ದೊಡ್ಡವರು ಆಗ್ತಾ ಕೂಡ ಇದು ಫುಡ್ ಫೆಸ್ಟಿವಲ್ ಅನ್ನೋದು ನಮ್ಮ ಏಜಿನವ್ರಿಗೆ ಬಂದಾಗ ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಅಲ್ಲಲ್ಲಿ ನಾನು ಭಾಗವಹಿಸಿದ್ದೀನಿ ಕೂಡ. ಅಂದ್ರೆ ಇಲ್ಲಿಂದಾನೇ ನಿಮ್ಗೆ ಅದು ಆರಂಭವಾದ್ರೆ ಕೊನೆಯವರೆಗೂ ನೀವು ಆಹಾರವನ್ನು ಹೆಂಗ್ ತೆಗೆದುಕೊಳ್ಬೇಕು. ಒಂದು ಶಾಲೆ ಸಣ್ಣದಾಗಿ ಆರಂಭವಾಗಿತ್ತು, ಇವತ್ತು ಇಷ್ಟು ದೊಡ್ಡದಾಗಿ ಆರಂಭವಾಗಿದ್ದು ನಾನು ನೋಡೋದಕ್ಕೆ ನಮ್ಗೆ ತುಂಬಾ ಖುಷಿ ಅನಿಸ್ತದೆ. ಇದರಿಂದ ಅಂತ ಒಂದು ಶ್ರಮ ಇದೆ, ಕಠಿಣ ಪರಿಶ್ರಮ ಇದೆ. ಈ ಒಂದು ಮಟ್ಟಕ್ಕೆ ಬೆಳಿಬೇಕಾದ್ರೆ ಅದ್ರ ಕಷ್ಟ ಬೆಳವಣಿಗೆ ಮಾಡಿದಂತಹ ಒಂದು ಡೈರೆಕ್ಟರ್ಗೆ ಸಲ್ಲಬೇಕಿದು, ಮತ್ತು ಅವರ ಕುಟುಂಬ ಎಲ್ಲರೂ ಇದರಲ್ಲಿ ಭಾಗಿಯಾಗಿದೆ. ಇದೆಲ್ಲರೂ ಅವ್ರ ಇಡೀ ಕುಟುಂಬ ಇದರಲ್ಲಿ ಶ್ರಮ ಆಗ್ತಾ ಇದೆ. ಅದಕ್ಕಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯ ಆಗಿದೆ. ಮತ್ತು ಎಷ್ಟೋ ನಾನು ಕೋಚಿಂಗ್ ಸೆಂಟರ್ ಅಲ್ಲಿ ನೋಡಿದ್ದೀನಿ, ಆದ್ರೆ ಪ್ರತಿಶತ ಇವತ್ತು ಎಷ್ಟೋ ಮಕ್ಕಳು ನವೋದಯ ಶಾಲೆಗೆ ಸೆಲೆಕ್ಷನ್ ಆಗಿರ್ತಕ್ಕಂಥ ಒಂದು ಒಳ್ಳೆ ಹೆಸರು ಈ ಸಾಧನಾ ಕೋಚಿಂಗ್ ಸೆಂಟರ್ ಇದೆ. ಅದನ್ನೆಲ್ಲ ಕೇಳಕ್ ನಮ್ಗೆ ಎಷ್ಟು ಹೆಮ್ಮೆ ಅನಿಸ್ತದೆ. ನಮ್ಮ ತಮ್ಮ ಒಬ್ರು ಇಷ್ಟು ಮುಂದುವರಿತಾರೆ, ನಮ್ಗೆಲ್ಲರಿಗೂ ಖುಷಿ ಇದೆ ಇಲ್ಲ, ನಿಮ್ಗೂ ಕೂಡ ಅಷ್ಟೇ ಖುಷಿ. ನೋಡ್ರಿ ಇಷ್ಟು ಸ್ವಚ್ಛವಾದ ವಾತಾವರಣ. ಈ ಒಂದು ಸಾಧನಾ ಕೋಚಿಂಗ್ ಸೆಂಟರ್ ಇರ್ಬೋದು, ಶಾಲೆ ಇರ್ಬೋದು, ಇದು ಹೆಂಗಿದೆ ಅಂತ ಹೇಳಿದ್ರೆ ನಮ್ಮ ತುಮಕೂರು ಅಪ್ಪಾಜಿಯವರ ಒಂದು ತಳಹದಿ ಮೇಲೆ ಇದನ್ನ ನಿಂತಿದೆ. ಅಂದ್ರೆ ಆ ಸ್ಕೂಲಲ್ಲಿ ಇವರು ಕೂಡ ಓದಿದ್ದು, ಅದೇ ಸಂಸ್ಕಾರ ಅವ್ರಿಗೆ ಬಂದಿದ್ರಿಂದಲೇ ಇಂಥ ಒಂದು ಶಾಲೆ ಆರಂಭ ಮಾಡಕ ಸಾಧ್ಯ ಆಯ್ತು. ಎಲ್ಲರಿಗೂ ಸಾಧ್ಯ ಆಗಕ್ ಸಾಧ್ಯನಾ? ಇದು ಆಗಲ್ಲ. ಆ ಒಂದು ಸಂಸ್ಕೃತಿ ಸಂಸ್ಕಾರ ಅಂತಕ್ಕಂಥದ್ದು ಹುಟ್ಟಿನಿಂದ ಬಂದಾಗ ಅದು ಮುಂದೆ ಏನಾಗ್ತದೆ ತನ್ನ ಕಾರ್ಯದ ಮುಖಾಂತರ ಪ್ರಜ್ವಲಿಸ್ತದೆ ಅನ್ನೋದಕ್ಕೆ ಕಾರಣ ಈ ಸಾಧನಾ ಕೋಚಿಂಗ್ ಸೆಂಟರ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಲಿಂಗಣ್ಣ ನನ್ನ ನಿಜವಾಗ್ಲೂ ನನ್ನ ತಮ್ಮ ಸರ್, ನನಗೆ ತುಂಬಾ ಹೆಮ್ಮೆ ಇದೆ. ಇದೇ ತರ ನಿನ್ನ ದೊಡ್ಡ ಇದಕ್ಕೆ ಹೋಗ್ಬೇಕು ಮತ್ತು ಒಳ್ಳೆ ಹೆಸರು ಪಡಿಬೇಕು ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ, ಮತ್ತು ಅವ್ರ ಶ್ರೀಮತಿಯವರಿಗೂ ಕೂಡ ಅವ್ರ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅವ್ರ ತಂದೆ ತಾಯಿ ಕೂಡ ಅವ್ರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹೀಗೆ ಅವ್ರ ಕುಟುಂಬ ಕೂಡ ಅವ್ರಿಗೆ ಸಹಕಾರ ಕೊಡ್ಲಿ ಅಂತ ಹೇಳ್ತಾ, ಎಲ್ಲ ಪಾಲಕ ಪೋಷಕರಿಗೂ, ಮಾಧ್ಯಮದವರಿಗೂ, ಮತ್ತು ಸಿಡಿಪೋ ಸರ್ ಅವರಿಗೂ, CRP ಸರ್ ಅವರಿಗೂ ಮತ್ತು ಲಿಂಗಣ್ಣವರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನಗೆ 2 ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಅವರಿಗೂ ಕೂಡ ನನ್ನ ವಂದನೆ. ಸಿಡಿಪೋ ಸರ್ ಆಗಿರ್ತಕ್ಕಂಥ ಪ್ರದೀಪ್ ಸರ್ ಅವ್ರಿಗೂ, ಹಾಗೆ ನಮ್ಮ ಭಾಗದ CRP ಆಗಿರ್ತಕ್ಕಂಥ ಮಾರುತಿ ಸರ್ ಅವ್ರಿಗೂ, ಮತ್ತು ಹಾಸ್ಟೆಲ್ ವಾರ್ಡನ್ ಆಗಿರ್ತಕ್ಕಂಥ ನಮ್ಮ ಅಮರೇಶ್ವರಿ ಮೇಡಮ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಾನು ಹೃದಯಪೂರ್ವಕವಾದಂಥ ಒಂದು ವಂದನೆಗಳನ್ನು ತಿಳಿಸುತ್ತಾ, ಆತ್ಮೀಯ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪಾಲಕ ಪೋಷಕರು ಹಾಗೆ ನನ್ನೆಲ್ಲ ಸ್ನೇಹಿತ ಮಾಧ್ಯಮ ಮಿತ್ರರು ಕೂಡ ನಾನು ವಂದನೆಗಳನ್ನು ತಿಳಿಸುತ್ತಾ, ಆತ್ಮೀಯರೇ, ಇವತ್ತು ನಮ್ಮ ಶಾಲೆಯಲ್ಲಿ ಸಾಧನಾ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಆಹಾರ ಮೇಳವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಆಹಾರ ಮೇಳದಲ್ಲಿ ಈಗಾಗಲೇ ಮಾರುತಿ ಸರ್ ಮತ್ತು ಸಿಡಿಪೋ ಸರ್ ಮತ್ತು ಮೇಡಮ್ ಅವರು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಯಾತಕ್ಕೋಸ್ಕರ ನಾವು ಆಹಾರ ಮೇಳವನ್ನು ಹಮ್ಮಿಕೊಳ್ತಾ ಇದ್ದೀವಿ, ಇದರ ಒಂದು ಉದ್ದೇಶಗಳೇನು, ಇದರ ಉಪಯೋಗಗಳೇನು ಎಂಬುದನ್ನು ಮಾರುತಿ ಸರ್ ಬಹಳ ಚೆನ್ನಾಗಿ ಹೇಳಿದರು. ಹಲವಾರು ರೀತಿಯ ಆಹಾರಗಳ ಪರಿಚಯ ಆಗುತ್ತೆ, ಅವರ ಜೀವನದಲ್ಲೂ ಕೂಡ ಅದು ಮುಂದೆ ಹೊರಗಡೆ ತಿನ್ನಲಾರ್ದೆ ಅವ್ರನ್ನ ಮನೆಯಲ್ಲೇ ಮಾಡಿಸ್ಕೊಂಡು ತಿನ್ನುವಂತ ಅಭ್ಯಾಸ ಬೆಳೆಯುತ್ತೆ ಅಂತ, ಅದು ಸತ್ಯವಾದ ಮಾತು. ಜೊತೆಗೆ ಆಹಾರ ಮೇಳ ನಮ್ಮ ಒಂದು ಕಾನ್ಸೆಪ್ಟ್ ಏನಿತ್ತಪ್ಪ ಅಂತಂದ್ರೆ, ಈ ಆಹಾರ ಮೇಳದಲ್ಲಿ ನಮ್ಮ ಏನು ಭಾರತ ದೇಶದ ವಿವಿಧ ರಾಜ್ಯಗಳಿದಾವಲ್ವ, ಆ ವಿವಿಧ ರಾಜ್ಯಗಳ ಒಂದು ಸ್ಪೆಷಲ್ ಆದಂತ, ಫಾರ್ ಎಕ್ಸಾಂಪಲ್ ರಾಜಸ್ಥಾನಿ ಢೋಕ್ಲಾ ಅಂತ, ಅದನ್ನು ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕಾಶ್ಮೀರಿ ಫುಡ್ಡು, ರಾಜಸ್ಥಾನಿ ಫುಡ್ಡು, ಮತ್ತೆ ಗುಜರಾತಿ ಫುಡ್ಡು, ಆಂಧ್ರ ಪ್ರದೇಶ್, ಕರ್ನಾಟಕ, ಹೀಗೆ ವಿವಿಧ ರಾಜ್ಯದ ಹಲವಾರು ಒಂದು ಸ್ನಾಕ್ಸ್ ಐಟಮ್ಗಳನ್ನ ನಮ್ಮ ಶಿಕ್ಷಕರು ಮತ್ತು ಮುದ್ದು ವಿದ್ಯಾರ್ಥಿಗಳು ತುಂಬಾ ಆಸಕ್ತಿಯಿಂದ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಾವೆಲ್ಲರೂ ಅವರ ಒಂದು ಕೈ ರುಚಿಯನ್ನ ಸವಿಯುತ್ತಾ ಮುಂದೆ ಕಾರ್ಯಕ್ರಮವನ್ನು ನಡೆಸೋಣ ಅಂತ ಹೇಳ್ತಾ ನನ್ನ ಒಂದು 2 ಅನಿಸಿಕೆಯನ್ನು ಮುಗ್ತೇನೆ. ಜೈ ಕರ್ನಾಟಕ.